ಯಾವುದೇ ರೈತ ಹೋರಾಟಗಾರರು ಸಹಿತ ರೈತನ ಆಸ್ತಿಯನ್ನು ಯಾರೂ ಹಾಳು ಮಾಡೋದಿಲ್ಲ. 1980ರೊಳಗೆ ಏನು ನಂಜುಂಡ ಸ್ವಾಮಿಯವರ ತತ್ವ ಸಿದ್ಧಾಂತದ ಪ್ರಕಾರ 10 ದಿನ ತಾವು ಕೂಡ ಮಾಧ್ಯಮದವ್ರು ನೋಡಿದ್ರಿ, ಒಂದು ಸೂಜಿ ಬಿದ್ದರೆ ಸಫಲ ಆಗಬೇಕು, ಆ ಒಂದು ತತ್ವ ಸಿದ್ಧಾಂತ ಮ್ಯಾಗ ಹೋರಾಟ ಆಯ್ತು. ಅದು ಚಳವಳಿ, ಗಾಂಧಿ ತತ್ವದಲ್ಲಿ ಚಳವಳಿ ಆಗಿರ್ತಕ್ಕಂಥದ್ದು. ಸರ್ಕಾರ ಕೂಡ ತಲೆಬಾಗಿ ನಮ್ಮ ಬೇಡಿಕೆ ಸ್ಪಂದನೆ ಮಾಡಿರ್ತಕ್ಕಂಥದ್ದು. ಅದೇನಾಯ್ತು, ಮೊದಲ ಭಾಗದೊಳಗೆ ಹೋರಾಟಗಾರರು ಕರೆ ಕೊಟ್ಟಿದ್ರು, ಅವರು ಹೋರಾಟ ಮಾಡ್ತಾ ಇದ್ರು, ನಾವು ಶಾಂತ ರೀತಿ ಅಂತ ಹೋರಾಟ ಮಾಡಿದ್ವಿ. ಆದ್ರೆ ಯಾರೋ ಕಿಡಿಗೇಡಿಗಳು, ಅವರು ರೈತರು ಅಲ್ಲ, ರೈತ ಹೋರಾಟಗಾರರು ಅಲ್ಲ. ಯಾಕಂದ್ರೆ ಅವರು ಒಂದು 17, 25, 30 ವರ್ಷ ಒಳಗಿನ ಯುವಕರು ಜಾಸ್ತಿ ಇದ್ದಾರೆ. ರಾಡ್ಗಳನ್ನು ಹಿಡಿದು ಗುಂಡಾವರ್ತನೆ ಮಾಡಿ ಟ್ರ್ಯಾಕ್ಟರ್ಗೆ ಬೆಂಕಿ ಹಚ್ಚೋದು, ಕಬ್ಬಿಗೆ ಬೆಂಕಿ ಹಚ್ಚೋದು, ಇದು ಸದ್ಭಾವನೆ ಅಲ್ಲ. ಅದನ್ನು ಕೂಡ ನಾನು ಎಸ್ ಪಿ ಅವ್ರಿಗೆ ಮಾತಾಡೀನಿ. ಮತ್ತು ಯಾವ ರೀತಿ ಅಂದ್ರೆ ಗುಂಡಾ ಆ್ಯಕ್ಟ್ ಪ್ರಕಾರ ಒಂದು 10 ವರ್ಷ ಹೊರಗೆ ಬರಬಾರ್ದು. ಎರಡನೇದಂದ್ರೆ ಅವ್ರು ಯಾರು ಸುಟ್ಟಾರ CCTV ಫೋಟೋಸ್ ಪ್ರಕಾರ ಗುಂಡಾ ಕಾಯ್ದೆ ಪ್ರಕಾರ 10 ವರ್ಷ ಒಳಗೆ ಹಾಕಬೇಕು. ರೌಡಿ ಶೀಟರ್ ಅವ್ರ ಮ್ಯಾಗ ಓಪನ್ ಮಾಡಬೇಕು. ಮತ್ತು ಅವ್ರು ಸಂಪೂರ್ಣ ಆಸ್ತಿ ಜಪ್ತಿ ಮಾಡಿ ಬರ್ಸ್ಕೊಂಡು ರೈತರಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡ್ಬೇಕಂತ ಮೊದಲು ಹೇಳಿನಿ. ಈ ಮೂಲಕ ತಮಗೆ ಹೇಳ್ತೀನಿ. ಮತ್ತು ನಿನ್ನೆ ನಾನು ಸೈದಾಪುರಕ್ಕೆ ಹೋದಾಗ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚುನಾಪಾ ಪೂಜಾರಿ ಅವರು ಹೋದಾಗ ಫ್ಯಾಕ್ಟ್ರಿ MD ಅವರು ಒಂದು ಮಾತು ಕೊಟ್ಟರು. ಸರ್, ಯಾರ ಟ್ರ್ಯಾಕ್ಟರ್ ಸುಟ್ಟದ ನಮ್ಮ ಫ್ಯಾಕ್ಟ್ರಿ ವತಿಯಿಂದ ಹೊಸ ಟ್ರ್ಯಾಕ್ಟರ್ ಕೊಡ್ತೀವಿ, ಕಬ್ಬು ಲೋಕ್ಸಾನ ಅದನ್ನು ಭರಿಸ್ಕೊಡ್ತೀವಿ, ತೂಕದೊಳಗೆ ವ್ಯತ್ಯಾಸ ಮಾಡೋಂಗಿಲ್ಲ, 2 ಟನ್ ಕಡಿಮೆ ಇದ್ರು ಸಹಿತ ಹೆಚ್ಚಿಗೆ ಮಾಡಿ ರೈತರಿಗೆ ಅನುಕೂಲ ಮಾಡ್ತೀವಿ ಅಂತ ಅವ್ರು ಒಪ್ಕೊಂಡಿರ. ಅದಕ್ಕೆ ಫ್ಯಾಕ್ಟ್ರಿಯವರು ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೀವಿ. ಸರ್, ರೈತರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್, ಯಾವುದೇ ರೈತ ಹೋರಾಟಗಾರಲಿ ರೈತರಾಗಲಿ. ಯಾಕಂದ್ರೆ ಕಬ್ಬು ಬೆಳೆದಿರ್ತಕ್ಕಂಥ ರೈತ ಕಬ್ಬು ಸುಡುವಂಥ ಕೆಲಸ ಎಂದೂ ಮಾಡೋದಿಲ್ಲ, ಹೋರಾಟಗಾರರು ಕೂಡ ಮಾಡೋದಿಲ್ಲ. ಯಾರೋ ಕಿಡಿಗೇಡಿಗಳು ರಾಜಕೀಯ ಪ್ರೇರಿತ ಅಥವಾ ಈ ಹೋರಾಟವನ್ನು ಹತ್ತಿಕ್ಕೂ ಸಲುವಾಗಿ ಮಾಡಿರ್ತಕ್ಕಂಥ ದುಷ್ಕರ್ಮಿಗಳ ದುಷ್ಕೃತ್ಯ. ರೈತ ಹೋರಾಟಗಾರರು ರೈತರು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಕೂಡ 9 ದಿನ ಮಾಡಿದಾಗ ಎಷ್ಟೋ ಟ್ರ್ಯಾಕ್ಟರ್ ತರಬಿದ್ರು, ಕುರ್ಚಿ ಒಳಗೆ, ಅತನಿ ಒಳಗೆ, ಹಾರುಗೇರಿ ಕ್ರಾಸ್ ಒಳಗೆ, ಈ ಕಡೆ ರಾಯಬಾಗ್ ಭಾಗದೊಳಗೆ, ಆಮೇಲೆ ಕಬ್ಬೂರು ಕ್ರಾಸ್ ಒಳಗೆ, ಹುಕ್ಕೇರಿ ಒಳಗೆ ತರಬಿದ್ರು. ಬಟ್ ಯಾರೂ ಕೂಡ ನಮ್ಮ ಸಂಘಟನೆಯವರು ಒಂದು ಕಬ್ಬಿಗೆ ಕೂದಲಿ ಧಕ್ಕೆ ಆಗದೆ ರೀತಿ ಒಳಗೆ ರೈತರಿಗೆ ಸಹಕಾರ ಪಟ್ಟಿರ್ತಕ್ಕಂಥದ್ದು. ಇಡೀ ನಾಡಿನ ರೈತರು, ಗುರ್ಲಾಪುರ ವೇದಿಕೆ ಏನು ಹೇಳ್ತದೆ ಇಡೀ ನಾಡು ಕೇಳ್ತಾ ಇತ್ತು, ಆ ರೀತಿ ಸ್ಪಂದನೆ ಸಿಗ್ತಾ ಇತ್ತು. ಯಾರೋ ರೈತರು ಕಬ್ಬ ಕಡ್ದಿಲ್ಲ, ಆ ಮಾಡಿರ್ತಕ್ಕಂಥವ್ರು ರೈತರಲ್ಲ, ರೈತ ಹೋರಾಟಗಾರರು ಅಲ್ಲ, ಅದು ದುಷ್ಕರ್ಮಿಗಳು ರಾಜಕೀಯ ಪ್ರೇರಿತ ಆಗಿರ್ಬೋದು ಅಂತೇಳಿ ನನ್ನ ಅಭಿಪ್ರಾಯ. ಸರ್, ಫ್ಯಾಕ್ಟ್ರಿ ಅವ್ರಿಗೆ ಏನು ಹೇಳಕ್ ಬಯಸ್ತಾರೆ ನೀವು? ಎಲ್ಲ ಫ್ಯಾಕ್ಟ್ರಿ ಅವ್ರು ಏನು ಸರ್, ಗುರ್ಲಾಪುರದೊಳಗೆ ಏನು ನಿಶ್ಚಿತ ಆಗಿದೆ, ಸರ್ಕಾರ ತಲೆಬಾಗಿ ಶಿವಾನಂದ ಪಾಟೀಲ್ರು ಏನು ನೋಟಿಫಿಕೇಶನ್ ಏನೊಂದು ಆಜ್ಞೆ ಮಾಡಿದಾರೆ, ಈ FRP ಸರಿಸಿ ರಿಕವರಿ ಇದು ಯಾವುದೂ ಗೋಜಿಗೆ ಹೋಗ್ಲಾರ್ದ ಈ ವರ್ಷ 1 ಟನ್ ಕಬ್ಬಿಗೆ 3,300 ರೂಪಾಯಿನ ಕೊಡುವಂಥ ಕಾರ್ಯವನ್ನು ಅವ್ರು ಮಾಡಬೇಕು. ಈಗ ಶಿವನ್ ಪಾಟೀಲ್ರು ಹೇಳಿದ ಮಾಹಿತಿ ನನಗೂ ಬಂದದ ಸರ್. ಯಾರಿಗೆ ಇನ್ಶೂರೆನ್ಸ್ ಅದ ಅನುಕೂಲ ಮಾಡ್ತಾರ, ಇನ್ಶೂರೆನ್ಸ್ ಇರದೇ ಇರೋದವ್ರಿಗೆ ಸರ್ಕಾರದಿಂದ ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ. ಅದು ಎಷ್ಟು ಏನಂತ ಹೇಳೋದಿಲ್ಲ, ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತ ಹೇಳಿದಾರೆ. ಅವ್ರಿಗೆ ಅಭಿನಂದನೆ. ಆದರೆ ಫ್ಯಾಕ್ಟ್ರಿ ಅವರೇ ಕೊಡ್ಲಿಕ್ಕೆ ಒಪ್ಕೊಂಡು ಬಿಟ್ಟಿದ್ದಾರೆ. ಈಗ ಟ್ರ್ಯಾಕ್ಟರ್ನ ಹೊಸ ಕೊಡ್ತೀವಿ, ಅದು ಸಿಲಿಂಗು ಬಾಂಬು ಏನ ಲಾಸ್ ಆಗ್ಯದ, ಹಾನಿ ಆಗ್ಯದ, ಅದನ್ನ ಫ್ಯಾಕ್ಟ್ರಿ ಅವ್ರು ಬರ್ಸ್ತೀವಿ ಗುರುಜಿ ಅಂತ ನನ್ನ ಮುಂದೆ ಅವ್ರು ಮಾತು ಕೊಟ್ಟಿರ್ತಕ್ಕಂಥವ್ರು. ಸರ್ ಏನೈತಿ, ಕಾರ್ಖಾನೆಯವರು ಪ್ರತಿ ವರ್ಷ ರೈತ ಹೋರಾಟಗಾರರು ಹೋರಾಟ ಮಾಡಿ ಈ ರೀತಿ ಬಿಲ್ ತಗೊಳ್ತಾ ಹೋದ್ರೆ ಈ ವರ್ಷ 300 ಮತ್ತೆ ಕೊಡ್ಬೇಕಾಗ್ತದ ಅಂತ ಭಾವನೆಯಿಂದ, ದುರುದ್ದೇಶ ಭಾವನೆಯಿಂದ ಫ್ಯಾಕ್ಟ್ರಿಯವ್ರು ಯಾರೂ ಭಾಗಲಿಲ್ಲ. ಆದ್ರೆ ಗುರ್ಲಾಪುರ ವೇದಿಕೆ ಏನು ಮಾಡಿತು, 9 ದಿವಸ ನಿರಂತರ ಚಳವಳಿ. ನಾವು ನಿರೀಕ್ಷೆ ಮಾಡಿರಲಿಲ್ಲ ಒಂದು 20,000 50,000 ಕೊಡ್ಬೋದು ಭಾಳ ಅಂದ್ರೆ, ಅದು 5-6 ಲಕ್ಷ 7 ಲಕ್ಷಕ್ಕೆ ಯಾವಾಗ ಜನಾಂದೋಲನ ಆಗ್ಲಿಕ್ಕಿತ್ತು. ಫ್ಯಾಕ್ಟ್ರಿಯವರು ಕೂಡ ಹೇಳಿದ್ರು, ಮತ್ತು ಸರ್ಕಾರ ಕೂಡ ತಲೆಬಾರ್ದು. ಹೀಗಾಗಿ ಅವ್ರಿಗೆ ಏನು ಎಚ್ಚರಿಕೆ ಕೊಡ್ತೀನಿ ಅಂದ್ರೆ, ಪ್ರತಿ ವರ್ಷ ನಾವು ಹೋರಾಟ ಮಾಡೋಕ್ಕಿಂತ ರೈತನ ಪರಿಸ್ಥಿತಿಯನ್ನ, ಬೆಲೆಗಳನ್ನ ಎಲ್ಲವನ್ನು ಏರಿಕೆಯನ್ನು ನೋಡಿ ಒಂದು ಸಮಾಗಮದೊಳಗೆ ಒಂದು ರೇಟನ್ನು ಹೆಚ್ಚು ಮಾಡಿದ್ರೆ ರೈತರು ಯಾರು ಹೋರಾಟ ಮಾಡೋದಿಲ್ಲ ಅಂತ ಅವ್ರಿಗೂ ಕೂಡ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ. ಕಾರ್ಖಾನೆಗಳು ಸರ್, ಈಗ ಸರ್ಕಾರ ತಲೆಬಾಗಿ 3,300 ಘೋಷಣೆ ಮಾಡಿದಾಗ ಬಾಗಲಕೋಟೆ ಜಿಲ್ಲೆಯವ್ರಿಗೆ ಏನೈತಿ ಸ್ವಲ್ಪ ರಿಕವರಿ ನಮ್ಗಿಂತ ಕಡಿಮೆ ಬರ್ತದೆ. ಬೆಳಗಾವಿ ಜಿಲ್ಲಾ ಏನು ಬೆಲ್ಟ್ ಅದ ನಮ್ಗಿಂತ ಕಬ್ಬಿನ ರಿಕವರಿ ಸ್ವಲ್ಪ ಕಡಿಮೆ ಬರ್ತದೆ. ಅವ್ರಿಗೆ 3,250 ಬೀಳ್ಲಿಕ್ಕಿತ್ತು. ಅದಕ್ಕಾಗಿ ಅಲ್ಲಿ ಹೋರಾಟಗಾರ ಹೋರಾಟ ಮಾಡಿದ್ರು. ನಾವು ಹೇಳಿದ್ರು ನಿಮ್ ಬೆಂಬಲ ಅದ, ನೀವು ಕೂಡ ಮಾಡ್ರಿ. ಅದರ ಫ್ಯಾಕ್ಟ್ರಿ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಅವೇನ್ 4 ಫ್ಯಾಕ್ಟ್ರಿ ಅದಾವ, ನಾವು 3,300 ಕೊಡ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಭಾವನೆಗೆ ಬಂದ ತಕ್ಷಣ ಇದು ತಾರ್ಕಿಕ ಅಂತಿಗೆ ಹೋಗಿ. ಅದೇನಿಲ್ಲ ಸರ್, ಮುಖ್ಯಮಂತ್ರಿ ನೇತೃತ್ವದೊಳಗೆ ಸಭೆ ನಡೆದಾಗ ಮುರುಗೇಶ್ ನಿರಾಣಿ ಅವರು ನಮಗೆ ಕೊಡೋಕೆ ಆಗೋದಿಲ್ಲ ಅಂದಿದ್ದು ಸತ್ಯ ಸರ್. ಮಾಧ್ಯಮಗಳ ಮೂಲಕ ನಾನು ನೋಡಿದ್ದೀನಿ. ಆದ್ರೆ ಸಿದ್ದರಾಮಯ್ಯನವರು ಮತ್ತು HK ಪಾಟೀಲ್ ಮಾತಾಡಿರ್ತಕ್ಕಂಥ ನೇರ ಮಾತು, ನಿಮ್ಮ ಫ್ಯಾಕ್ಟ್ರಿಯನ್ನು ಬರೆದು ಕೊಟ್ಟು ಹೋಗ್ರಿ, ನಾವು ನಡೆಸ್ತೀವಿ. ಸರ್ಕಾರದವ್ರು ಅಂದಿರತಕ್ಕಂಥ ಗಟ್ಟಿ ಧ್ವನಿ ಇವತ್ತು ನ್ಯಾಯ ಸಿಕ್ಕಿರ್ತಕ್ಕಂಥದ್ದು. ಸರ್ಕಾರ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರಜಾಪ್ರಭುತ್ವದ ತತ್ವದ ಆಧಾರದ ಮೇಲೆ ಗಟ್ಟಿ ನಿರ್ಧಾರ ಮಾಡಿದ್ದು ಒಂದು ಖುಷಿ ಅದ. ಯಾವುದೇ ಫ್ಯಾಕ್ಟ್ರಿ ಮಾಲೀಕರಾಗಲಿ ಸರ್ಕಾರ ತಗೊಂಡದ್ದು, ಹೋರಾಟಗಾರರು ತಗೊಂಡಿರ್ತಕ್ಕಂಥ ನಿರ್ಣಯಕ್ಕೆ ಅವರು ಕೂಡ ಭದ್ರ ಆಗ್ಬೇಕಂತ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ.